ನಮಸ್ತೆ. ಇವತ್ತು ನಾನು ಪ್ಯಾನ್ ಕಾರ್ಡ್ ಯಾವ ಥರ ಡೂಪ್ಲಿಕೇಟ್ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಈ ಲಿಂಕ್ ವಿಸಿಟ್ ಮಾಡಿ. ನೀವು ಪ್ಯಾನ್ ಕಾರ್ಡ್ ಡೌನ್ಲೋಡ್ ಮಾಡೋದಕ್ಕೆ ಆನ್ಲೈನಲ್ಲಿ ಡೌನ್ಲೋಡ್ ಕೂಡ ಮಾಡ್ಬೋದು. ಇಲ್ಲ ಕಾರ್ಡ್ ಬೇಕು ಅಂದರೆ ಕಾರ್ಡ್ನೂ ಕೂಡ ಅಪ್ಲೈ ಮಾಡ್ಬೋದು. ಕಾರ್ಡ್ಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದು ಸರ್ಕಾರದಿಂದನೇ ಆಗೋಂಥದ್ದು. 50 ರೂಪೀಸ್ನ ನೀವು ಆನ್ಲೈನಲ್ಲಿ ಪೇಮೆಂಟ್ ಮಾಡ್ಬೋದು. ಫಸ್ಟು ನೀವು ಇಲ್ಲಿ ಈ ಲಿಂಕ್ ವಿಸಿಟ್ ಮಾಡಿ ನಿಮ್ಮದು ಪ್ಯಾನ್ ಕಾರ್ಡ್ ನಂಬರ್ ಎಂಟರ್ ಮಾಡಿ. ಆಮೇಲೆ ಆಧಾರ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಎಂಟರ್ ಮಾಡಬೇಕು. ಇದು ಇಂಡಿವಿಜುವಲ್, ನಿಮ್ಮ ಪರ್ಸ್ನಲ್ ಏನು ಪ್ಯಾನ್ ಕಾರ್ಡ್ ಇದೆ ಅದಕ್ಕೆ ಮಾತ್ರ ಇದು. ಇಲ್ಲಿ ಮಂತ್ ಸೆಲೆಕ್ಟ್ ಮಾಡಿ. ಡೇಟ್ ಕೇಳೋದಿಲ್ಲ, ಬರೀ ಮಂತ್ ಮಾತ್ರ. ಮತ್ತು ಕೆಳಗಡೆ ಸ್ಕ್ರಾಲ್ ಮಾಡಿ, ಮತ್ತು ರೋಬೋಟೆಲ್ಲ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಿ. ಈ ಥರ ನಿಮ್ಮದು ಡೀಟೇಲ್ಸ್ ತೋರಿಸುತ್ತೆ. ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿದೆಯಾ ನೋಡಿ. ನೆಕ್ಸ್ಟು ಮೊಬೈಲ್ ನಂಬರ್ ಅಂತ ಎಂಟ್ರ್ ಕೊಡಿ. ಮತ್ತು ಇದನ್ನು ಅಗ್ರಿ ಕ್ಲಿಕ್ ಮಾಡಿ ಜನರೇಟ್ OTP ಅಂತ ಕೊಡಿ. OTP ಬರುತ್ತೆ. ಒಂದು OTP ತಗೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಎಂಟ್ರ್ ಮಾಡಿ, ವ್ಯಾಲಿಡೇಟ್ ಮಾಡಿ. ಮತ್ತು ಅದು ಕೇಳುತ್ತೆ ನೀವೇನು ಆನ್ಲೈನ್ ಪೇಮೆಂಟ್ ಮಾಡ್ತೀರಾ ಇಲ್ಲ ಯಾವ ಥರ ಅಂತ. ಆನ್ಲೈನ್ ಪೇಮೆಂಟ್ ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ 50 ರೂಪೀಸ್ ತೋರಿಸ್ತಾ ಇದೆ. 50 ಐ ಅಗ್ರಿ ಕೊಟ್ಟು ಪ್ರೊಸೀಡ್ ಟು ಪೇಮೆಂಟ್ ಕೊಡಿ. ಪೇಮೆಂಟ್ ಕನ್ಫರ್ಮೇಷನ್ ಕೇಳುತ್ತೆ. ಪೇಮೆಂಟ್ ಕನ್ಫರ್ಮ್ ಮಾಡಿ. ನೋಡಿ, ಈ ಥರ ಬರುತ್ತೆ. QR ಕೋಡ್ ಸ್ಕ್ಯಾನ್ ಮಾಡ್ಬೋದು. ನಿಮ್ಮ ಫೋನ್ಪೇ ಇಲ್ಲ ಗೂಗಲ್ ಪೇ ಯಾವುದಾದ್ರೂ ಆ್ಯಪಿಂದ ಇದನ್ನು ಪೇ ಮಾಡಿ. ನಾನು ಸ್ಕ್ಯಾನ್ ಮಾಡಿ ಪೇ ಮಾಡಿದ್ದೀನಿ. ಇಲ್ಲಿ ಫೋನಲ್ಲಿ ಪೇಮೆಂಟ್ ಆದ ತಕ್ಷಣ ಮತ್ತೆ ಈ ಥರ ನಿಮಗೆ ಅದು ರೀಡೈರೆಕ್ಟ್ ಆಗಿ ಬರುತ್ತೆ. ಒಂದು ನಿಮಿಷ ವೆಯ್ಟ್ ಮಾಡಿ. ನೋಡಿ, ಇಲ್ಲಿ ನಿಮಗೆ ತೋರಿಸ್ತಾ ಇದೆ ಪೇಮೆಂಟ್ ಸಕ್ಸಸ್ ಆಗಿದೆ ಎಲ್ಲ ತೋರಿಸುತ್ತೆ. ಕಂಟಿನ್ಯೂ ಕೊಡಿ. ಇದು ಜನರೇಟ್ ಪ್ರಿಂಟ್ ಪೇಮೆಂಟ್ ರೆಸಿಪ್ಟ್ ಅಂತ ಕೊಡಿ, ಬರುತ್ತೆ. ಇಲ್ಲಿ ಸೇವ್ ಮಾಡ್ಬೋದು, ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ನಿಮ್ಮ ರೆಫರೆನ್ಸಿಗೆ ಬೇಕಾಗತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.